ಚಿಕ್ಕಬಳ್ಳಾಪುರ ಬಳ್ಳಾರಿ ಮೂಲದ ಸೋಮಸುಂದರ ರೆಡ್ಡಿ ಎಂಬ ವ್ಯಕ್ತಿ ಅವಧಿ ಮುಗಿದ 16 ಕಂಪನಿಗಳ ಹೆಸರಿನ ಔಷಧಿಗಳು ತಂದು ಚಿಕ್ಕಬಳ್ಳಾಪುರ ಗಂಗನಮಿದ್ದೆಯಲ್ಲಿ ಮನೆಯೊಂದು ಬಾಡಿಗೆ ಪಡೆದುಕೊಂಡು ಮನೆಯಲ್ಲಿ ಅವಧಿ ಮುಗಿದ ಔಷಧಿಗಳನ್ನು ಡ್ರಮ್ಮುಗಳಿಗೆ ತುಂಬಿಕೊಂಡು ಮನೆಯಲ್ಲಿಯೇ ಪ್ರತಿಷ್ಠಿತ ಕಂಪನಿಗಳ ಹೆಸರಿನ ಖಾಲಿ ಬಾಟಲುಗಳು ತಂದು ಅದಕ್ಕೆ ಮನೆಯಲ್ಲಿಯೇ ಲೇಬಲ್ ಅಂಟಿಸಿ ಕಲಬೆರಕೆ ಔಷಧಿ ತುಂಬಿ ಕಂಪನಿಗಳ ಹೆಸರಿನಲ್ಲಿ ಔಷಧಿಗಳನ್ನು ದ್ರಾಕ್ಷಿ, ಮಾವು, ದಾಳಿಂಬೆ ಇನ್ನೂ ಹಲವಾರು ಬೆಳೆಗಳಿಗೆ ಸಿಂಪಡಿಸಲು ರೈತರಿಗೆ ನಕಲಿ ಔಷಧಿ ನೀಡುತ್ತಿದ್ದು, ಕೃಷಿ ಇಲಾಖೆ ಅಧಿಕಾರಿ ಮೋಹನ್ ರವರಿಗೆ ದೂರು ಕೇಳಿ ಬಂದಾಗ ಸೋಮಸುಂದರ ರೆಡ್ಡಿ ಇದ್ದ ಮನೆ ಮೇಲೆ ದಾಳಿ ನಡೆಸಿ ಅಲ್ಲಿದ್ದ ಸುಮಾರು 20-30 ಕಂಪನಿಗಳ ಹೆಸರಿನ ನಕಲಿ ಔಷಧಿಗಳನ್ನು ವಶಪಡಿಸಿಕೊಂಡರು. ಕಡೆಯಿಂದ ಒಂದು ಮಾಹಿತಿ ಸಿಕ್ತು. ಏನಂತ, ಈ ಒಂದು ಬಿಲ್ಡಿಂಗ್ ಅಲ್ಲಿ ಏನೋ ಈ ತರ ನಕಲಿ ಔಷಧಿಗಳನ್ನ ತಯಾರು ಮಾಡಿ ನಮ್ಗೆ ಹಳ್ಳಿಗಳು ತಂದು ಕೊಡ್ತಾ ಇದ್ದಾರೆ ಅಂತ ನಮ್ಮ ರೈತರು ಮಾಹಿತಿ ಕೊಟ್ಟರು. ಅದ್ರ ಮೇರೆಗೆ ನಾವು ಇವತ್ತು 11 ಗಂಟೆಗೆ ಬಂದಾಗ ಇಲ್ಲ ಬಂದು ನೋಡಿದಾಗ ಬಂದು ಒಂದು 11 ಗಂಟೆನಲ್ಲಿ ಇವ್ರು ಬಂದು ಅನಂತ ಹೇಳಿ ನಿಮ್ದು ಅಡ್ರೆಸ್. ಸೋಮಸುಂದರ ರೆಡ್ಡಿ ಅಂತ, ಮೂಲತಃ ಅನಂತಪುರ ಜಿಲ್ಲೆಯವರು. ಅವ್ರು ಇಲ್ಲಿ ಕಳೆದ ಒಂದು 6 ವರ್ಷದಿಂದ ಅವ್ರದ್ದು ಲೈಸೆನ್ಸ್ ಅಂದ್ರೆ 6 ವರ್ಷದಿಂದ ವಾಸ ಇದ್ದಾರೆ. ಅಲ್ಲ, ನಾನು ಹೇಳಿಲ್ಲ ಸರ್, ಎಲ್ಲ ಇಲ್ಲೇ ಮಾಡ್ತಿರೋದು. ಅದಕ್ಕೆ ನಿಮ್ಗೆ ಹೇಳಿದ್ದು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇವೆಲ್ಲ ಇಲ್ಲೇ ಅದೇನೋ ಭೂಮಿ ಅಂತ ಒಂದಿತ್ತಲ್ಲ ನಿಮ್ದು ಸರ್, ಅವರು ನಕಲಿ ತಯಾರು ಮಾಡ್ತಿರೋದು ಈಗ ಇದು ಮತ್ತೆ ಅದು ಅದು ಮತ್ತೆ ಈ ಹೆಸರಿಂದ ಹೌದು. ಇವರೇ ಲೇಬಲ್ಸ್ ನ ಕ್ರಿಯೇಟ್ ಮಾಡಿ ಬಟ್ ನೋಡಿ, ನಿಮ್ಗೆ 3 ಟ್ರೈನಲ್ಲಿ ಹಾಕಿದೀವಲ್ಲ, ಅಷ್ಟು ಕೂಡ ನಿಮ್ಗೆ ಇವರೇ ಪ್ರಿಂಟ್ ಮಾಡಿಕೊಂಡು ಮಾಡ್ತಿರೋಂಥದ್ದು. ಇಷ್ಟು ಕಂಪ್ನಿ ಡಿಮ್ಯಾಂಡ್ ಇದೆ, ಎಸ್ಪೆಷಲಿ ನಮ್ಮ ದ್ರಾಕ್ಷಿ ಮತ್ತೆ ದಾಳಿಂಬೆ ಬೆಳೆಗೆ ಇದೇ. ಫಸ್ಟ್ ಆಫ್ ಆಲ್ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ಜಾರಿದಳ ಅಧಿಕಾರಿ ಮೋಹನ್ ಮಾತನಾಡುತ್ತಾ, ಸೋಮಸುಂದರ ರೆಡ್ಡಿ 5-6 ವರ್ಷಗಳಿಂದ ಇಲ್ಲಿ ವಾಸವಿದ್ದು ಮನೆಯಲ್ಲಿಯೇ ನಕಲಿ ಔಷಧಿ ತಯಾರಿಸಿ ಹಳ್ಳಿಗಳಿಗೆ ಹೋಗಿ ರೈತರಿಗೆ ಈ ಔಷಧಿ ನೀಡಿ ಬರುತ್ತಿದ್ದು ಈಗ ಬೆಳಕಿಗೆ ಬಂದಿದೆ. ಇವರ ಮೇಲೆ ಕಾನೂನು ಪ್ರಕಾರ ಶಿಸ್ತು ಕ್ರಮ ಜರುಗಿಸುತ್ತೇವೆ. ಇಂಥ ಅವರು ಎಲ್ಲಾದರೂ ಇದ್ದಲ್ಲಿ ಕೂಡಲೇ ನಮಗೆ ರೈತರು ಮಾಹಿತಿ ನೀಡಿ ಎಂದು ಮೋಹನ್ ತಿಳಿಸಿದರು. ಸೋಮಸುಂದರ ರೆಡ್ಡಿ ಅನ್ನೋರು ಈ ಒಂದು ಜಾಗದಲ್ಲಿ ಸುಮಾರು 6 ವರ್ಷದಿಂದ ವಾಸ ಮಾಡ್ತಿದ್ವಿ ಅಂತ ಹೇಳಿದ್ದಾರೆ. ಅವರು ಮತ್ತೆ ಅವ್ರ ಮನೆಯವರು ವಾಸ ಮಾಡಿದ್ದಾರೆ ಇಲ್ಲಿ. ನಾವು ಬಂದು ನೋಡಿದಾಗ ಇಲ್ಲಿ ಏನಂದ್ರೆ ನಮಗೆ ಅನಿಸಿದ್ದು, ಎಕ್ಸ್ಪೈರಿ ಕೆಮಿಕಲ್ಸ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮ ರೈತರುಗಳಿಗೆ ಇದು ಸೂಡೋ ಬಯೋಸ್ ಅಂತೇಳಿ, ಅಂದರೆ ನಿಮಗೆ ರೋಗ ಕೀಟಗಳಿಗೆ ಒಳ್ಳೆ ಹತೋಟಿ ಬರ್ತದೆ ಅಂತ ಹೇಳೋ ರೀತಿಯಲ್ಲಿ ರೈತರಿಗೆ ಇವರೇ ಪ್ಯಾಕಿಂಗ್ ಮಾಡಿ ಇವರೇ ಮಾರಾಟ ಮಾಡ್ತಿದ್ದಾರೆ. ಅವರೇ ಹಳ್ಳಿಗೂ ಹೋಗಿ ರೈತರಿಗೆ ವಿತರಿಸ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ಏನಂದರೆ, ನಾವು ನೋಡ್ಬೋದು ಸುಮಾರು ಒಂದು 11-12 ಕಂಪ್ನಿಯಷ್ಟು ಲೇಬಲ್ಸ್ ಕೂಡ ಇವರೇ ಪ್ರಿಂಟ್ ಮಾಡಿದ್ದಾರೆ. ಅದ್ರಲ್ಲಿ ನಾವಿಲ್ಲಿ ನೋಡಿದಾಗ ಒಂದು ಅಗ್ರಿಸರ್ಚ್ ಅನ್ನೋದು ಒಂದು ಕಂಪ್ನಿ ಇದೆ, ಬಟ್ ಬೇರೆ ಯಾವ ಕಂಪ್ನಿ ಕೂಡ ಚಾಲ್ತಿನಲ್ಲಿ ಇಲ್ಲ. ಇವರೇ ಓನ್ GST ನಂಬರ್ ಕೂಡ ಒಂದು ಹಾಕ್ಕೊಂಡಿದ್ದಾರೆ. ಮೋಸ್ಟ್ಲಿ ಅದು ಕೂಡ ನಕಲಿ ಇದೆ. ನಾವು ಅದನ್ನು ನೆಕ್ಸ್ಟು ಫರ್ದರ್ ಏನೋ ತನಿಖೆ ಮಾಡಿದಾಗ ಗೊತ್ತಾಗ್ಬೋದು. ಇಲ್ಲೇನಾದ್ರೆ ಎಲ್ಲ ಹಳೆ ಎಕ್ಸ್ಪೈರಿ ಕೆಮಿಕಲ್ಸು 2017ರಲ್ಲಿ ಎಕ್ಸ್ಪೈರಿ ಆಗಿರ್ತಕ್ಕಂಥ ಕೆಮಿಕಲ್ಸು ಸುಮಾರು ಇಲ್ಲಿಗೆ ನಮಗೆ ನೋಡ್ದಂಗೆ ಒಂದು 200 ಲೀಟರ್ ಅಷ್ಟು ಇದೆ. ಅದು ಒಳ್ಳೊಳ್ಳೆ ಎಲ್ಲ ಕಾಸ್ಟ್ಲಿ ಕೆಮಿಕಲ್ಸು. ಇವರು ಅದನ್ನು ಮಿಕ್ಸ್ ಮಾಡಿ ಏನು ರೈತರುಗಳಿಗೆ, ಎಸ್ಪೆಷಲಿ ಮುಖ್ಯವಾಗಿ ಏನಂದರೆ ನಮ್ಮ ಜಿಲ್ಲೆ ನಿಮಗೆಲ್ಲ ಗೊತ್ತಿದೆ, ಹಣ್ಣಿನ ಬೆಳೆಗಳಿಗೆ ತುಂಬ ಫೇಮಸ್ಸು. ಯಾವುದು ದ್ರಾಕ್ಷಿ ಆಗ್ಬೋದು ಮತ್ತು ದಾಳಿಂಬೆ ಆಗ್ಬೋದು, ಇನ್ಕ್ಲೂಡಿಂಗ್ ಮಾವು ಕೂಡ. ಇವರು ನಮ್ಗೇನು ಸೋಮಸುಂದರ ರೆಡ್ಡಿ ಅವರು ಹೇಳಿದ್ದು, ಇವರು ಪೋಮೋಗ್ರಾನೇಟ್ಗೆ ಡಾಕ್ಟರಾಗಿ ಕೆಲಸ ಮಾಡಿದಾರಂತೆ. ಇವ್ರು ಮೂಲತಃ ಎಜುಕೇಷನ್ ಬಂದು ಈಸ್ ಅನ್ MBA ಗ್ರಾಜ್ಯುಯೇಟು.
ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಬಳ್ಳಾರಿನಲ್ಲೆಲ್ಲ ಒಂದು ಡೀಲರ್ ಶಾಪ್ ಇಟ್ಟು ಮತ್ತೆ ಇಲ್ಲಿಗೆ ಬಂದು 5 ವರ್ಷದಿಂದ ಇದೇ ದಂಧೆ ಮಾಡಿದ್ದಾರೆ. ಏನಾರ ರೈತರ ಜಮೀನಿಗೆ ಹೋಗೋದು ಬೆಳಿಗ್ಗೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಹಂಗೆ ಅಂತೆಲ್ಲ ಹೇಳಿ ರೈತರಿಗೆ ಮಿಸ್ಗೈಡ್ ಮಾಡಿ ಈ ತರ ನಕಲಿ ಮಾಡಿರೋ ಔಷಧಿಗಳನ್ನ ಕೊಟ್ಟು ಇದು ಮಾಡ್ತಿದ್ದಾರೆ. ಈಗ ಇಲ್ಲೇ ಏನೇನು ನಕಲಿ ಮಾಡಿದ್ದಾರೆ ಸರ್? ಇಲ್ಲಿ ಮೇನ್ ನಮ್ಗೆ ಈಗ ಬಂದು ನೋಡಿದಾಗ ಪಾಸ್ಪಾರಿಕ್ ಆಸಿಡ್ ಅಂತ 2 ಕಂಪ್ನಿ ಹೆಸರಲ್ಲಿ ಮಾಡಿದ್ದಾರೆ. ಒಂದು ಅಗ್ರಿಸರ್ಚ್ ಒಂದು ಇದರಲ್ಲಿ ಇನ್ನೊಂದು ಕಂಪ್ನಿದು 2 ಕಂಪ್ನಿದು ಪಾಸ್ಪಾರಿಕ್ ಆಸಿಡ್ ಅಂತ ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಕೊಂಡಿದ್ದಾರೆ ಸರ್. ಅವ್ರು ಹೇಳಿದ್ದು ಡೈಲಿ ನಾನೊಂದು 4 ರಿಂದ 5 ಅಂದರೆ ಕೇಸ್ನಷ್ಟು ಅಂದರೆ ಒಂದು 50 ಲೀಟರ್ ತಯಾರಿಸಿ ನಾನು ರೈತರಿಗೆ ಡೈಲಿ ಕೊಡ್ತೀನಿ ಅಂತ ನಮಗೆ ಮೂಲ ಮಾಹಿತಿ ಅವರೇ ಕೊಟ್ಟರು. ಈಗ ನಿಮ್ಗೆ ಹೇಗೆ ಮಾಹಿತಿ ಗೊತ್ತಾಯ್ತು ಸರ್ ನಮಗೆ ರೈತರ ಕಡೆಯಿಂದನೇ ಬಂತು. ಇವ್ರು ಏನು ಹೇಳಿದ್ರು, ತಿಪ್ಪೇನಹಳ್ಳಿ, ಕಂಜೇನಹಳ್ಳಿ ಈ ಕಡೆ ಎಲ್ಲ ರೈತರುಗಳಿಗೆ, ಸಭೆನಹಳ್ಳಿ ಈ ಕಡೆ ಎಲ್ಲ ರೈತರು ಹೋಗಿ ಕೊಡ್ತೇವೆ ಅಂತ ಹೇಳಿದ್ರು. ನನಗೆ ಆ ರೈತರ ಮಾಹಿತಿ ಕೊಟ್ಟಿದ್ದಾರೆ. ಈಗ ಅವ್ರ ಮೇಲೆ ಏನು ಕ್ರಮ ಕೈಗೊಳ್ತೀರಿ ಸರ್? ಅವ್ರ ಪ್ರಕಾರ ನಮ್ಮಲ್ಲಿ ಇನ್ಸೆಕ್ಟಿಸೈಡ್ ಆಕ್ಟ್ ಪ್ರಕಾರ ಏನು ಆಕ್ಷನ್ ತೊಗೊಳಕ್ಕೆ ಅವಕಾಶ ಇದೆ ಅದನ್ನು ನಾವು ನ್ಯಾಯಾಲಯದಲ್ಲಿ ಇಮಿಡಿಯೇಟ್ ಆಗಿ ಮೊಕದ್ದಮೆ ಹೋಗ್ತೀವಿ. ಸರ್, ಈ ಕೆಮಿಕಲ್ ಬಳಸೋ ರೈತರ ಮೇಲೆ ಜನರ ಮೇಲೆ ಯಾವ ಥರ ಪ್ರಭಾವ? ಸರ್, ಒಂದು ಆಲ್ರೆಡಿ ಎಕ್ಸ್ಪೈರಿ ಆಗಿರೋದ್ರಿಂದ ಅದು ರೈತರಿಗೆ ಎಷ್ಟೇ ಔಷಧಿ ಹೊಡೆದ್ರು ಕೂಡ ಅದು ಅಥೋಟಿಗೆ ಬರಲ್ಲ ಸರ್. ಯಾಕಂದ್ರೆ ಈಗ ನಾವು ಎಕ್ಸ್ಪೈರಿ ಡೇಟ್, ಕೊನೆ ಡೇಟ್ ಏನಿರ್ತದೆ ಅವತ್ತೇ ಲಾಸ್ಟು. ಅದಾದಮೇಲೆ ಬಳಕೆ ಮಾಡೋಂಗಿಲ್ಲ. ಮಾಡಿದ್ರೆ ಅದು ರಿಸಲ್ಟ್ ಬರಲ್ಲ. ಮತ್ತು ಅದ್ರ ಜೊತೆಗೆ ಇವರು ಒಂದು ಕೆಮಿಕಲ್ ಮಿಕ್ಸ್ ಮಾಡ್ತಿಲ್ಲ. ನೀವು ಇಲ್ಲಿ ನೋಡ್ಬೋದು, ಸುಮಾರು ನಿಮ್ಗೊಂದು 25 ರೀತಿ ಕೆಮಿಕಲ್ ಸಿಗ್ತವೆ. ಎಲ್ಲ ಮಿಕ್ಸ್ ಮಾಡಿದಾಗ ಅದ್ರ ಎಫಿಷಿಯನ್ಸಿ ಎಲ್ಲಿರ್ತದೆ ಇರಲ್ಲ. ಮತ್ತು ಅದ್ರ ಜೊತೆಗೆ ಇದನ್ನೇನು ಬಳಕೆ ಮಾಡ್ತಾರಲ್ಲ ಆ ರೈತನ ಕೂಡ ಬೇರೆ ರೀತಿ ಆರೋಗ್ಯದ ದುಷ್ಪರಿಣಾಮಗಳಾಗ್ಬೋದು. ಮತ್ತು ನಮ್ಮ ಪರಿಸರದ ಮೇಲೆ ಆಗ್ತದೆ. ಮುಖ್ಯವಾಗಿ ನೋಡಿ ಏನು ಹೇಳ್ತೀನಿ ಅಂದರೆ, ಈ ಥರ ಎಲ್ಲ ಬಳಕೆ ಮಾಡೋದ್ರಿಂದ ಇದನ್ನ ಏನು ನಾವು ತಿಂತೀವಲ್ಲ ಕನ್ಸ್ಯೂಮರ್ಸು ಅಂದರೆ ಪಬ್ಲಿಕ್ಸು, ಅವರು ಕೂಡ ಈ ರೆಸಿಡೀಸು ಅವೆಲ್ಲ ಇದ್ದೇ ಇರ್ತದೆ. ಇದೆಲ್ಲ ಎಫೆಕ್ಟ್ ಇದ್ದೇ ಇರ್ತದೆ. ಸರ್, ಈಗ ಇದನ್ನ ಅಂಗಡಿಗಳಲ್ಲಿ ಏನಾದ್ರು ಮಾರಾಟ ಮಾಡ್ತಾ ಇದಾರೆ ನೋಡಿ ಸರ್? ಇಲ್ಲ, ನೇರವಾಗಿ ಅವರೇ ರೈತರಿಗೆ ಕೊಡ್ತಿದ್ದಾರೆ. ಪರಿಶೀಲನೆ ಮಾಡಿದ್ರೆ ನಾನು ಮಾಡಿದ್ದೀನಿ ಸರ್. ಈ ಕಂಪ್ನಿಗಳದ್ದು ಯಾವುದೂ ಇಲ್ಲ ಸರ್. ಎಷ್ಟು ವರ್ಷದಿಂದ ಮಾಡ್ತಿದೆ ಸರ್? ಸರ್, ಅವ್ರು ಹೇಳಿದ್ದು ನಾನು ಇಲ್ಲಿ 6 ವರ್ಷ ಆಯ್ತು ಇಲ್ಲಿ ಬಂದು ವಾಸ ಮಾಡಿ ಅಂತ. ಬಟ್ ಇದನ್ನ ಎಷ್ಟು ವರ್ಷದಿಂದ ಮಾಡ್ತಿದಾರೋ ಗೊತ್ತಿಲ್ಲ. ಬಟ್ ಅವರು ಪೊಮೊಗ್ರಾನೇಟ್ಗೆ, ನಮ್ಮಲ್ಲಿ ದಾಳಿಂಬೆ ನಮ್ಮ ಜಿಲ್ಲೆಯಲ್ಲಿ ತುಂಬ ಫೇಮಸ್ಸು. ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಹೆಸರುವಾಸಿ. ಏನು ಎಸ್ಪೆಷಲಿ ಹಾರ್ಟಿಕಲ್ಚರು, ಫ್ಲವರ್ ಕ್ರಾಪ್ಸಲ್ಲಿ ಇವರೆಲ್ಲ ಡಾಕ್ಟರ್ಗಳಂತ ಹೇಳ್ಕೊಂಡು ಹೋಗ್ತಿದ್ದಾರೆ. ರೈತರು ಕೂಡ ಯಾವುದೋ ತೋಟಗಾರಿಕೆ ಇಲಾಖೆಯವನಾಗಲಿ, ಕೃಷಿ ಇಲಾಖೆಯವ್ರನ್ನಾಗಲಿ ಅವರು ಏನು ಅವ್ರು ಬಂದು ಭೇಟಿ ಮಾಡಲ್ಲ. ಇವ್ರೇನು ಡಾಕ್ಟರ್ಸ್ ಅಂತ ಏನು ರೆಕಮೆಂಡ್ ಮಾಡ್ತಾರೋ ಎಲ್ಲ ಅದನ್ನೇ ಸ್ಪ್ರೇ ಮಾಡ್ತಾರೆ. ಮತ್ತು ನಮ್ಮ ರೈತರು ನೋಡಿ, ಇದೊಂದು ಕಂಪ್ನಿಯವರು ನನಗೆ ಇದೊಂದು ಮಾಹಿತಿ ಕೊಟ್ಟರು. ಅಂದರೆ ಈ ರೈತರುಗಳು ಈ ಕಂಪ್ನಿ ವಿಚಾರವಾಗಿ ಇದೇ ರೀತಿ ನಂದು ಒಂದು ರೈತರಲ್ಲಿ ಏನೋ ಒಂದು ಕೋರಿಕೆ ಅಂದರೆ, ಈ ಥರ ಯಾವುದಾದ್ರೂ ಬೋಗಸು ನಿಮ್ಗೇನಾದರೂ ಕಂಡು ಬಂದರೆ ದಯವಿಟ್ಟು ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಆಗ್ಬೋದು, ಅಥವಾ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಅಥವಾ ನಮ್ಮ ADI ಆಫೀಸುಗಳಾಗ್ಬೋದು, ನಮ್ಮ DD ಆಫೀಸುಗಳಿದ್ದಾವೆ, ಮತ್ತು ನಮ್ಮ ಜಾಯಿಂಟ್ ಡೈರೆಕ್ಟರ್ ಆಫೀಸ್ ಕೂಡ ಇದೆ. ನೀವು ನೇರವಾಗಿ ಬಂದು ನಮಗೆ ಮಾಹಿತಿಯನ್ನು ಕೊಡ್ಬೋದು. ನಾವು ಖಂಡಿತ ಕ್ರಮ ತಗೊಳ್ತೀವಿ. ಮತ್ತು ನಿಮ್ಮ ಹೆಸರನ್ನ ನಾವೆಲ್ಲೂ ಡಿಸ್ಕ್ಲೋಸ್ ಮಾಡಲ್ಲ. ಎಲ್ಲಿ ನೋಡಿ ಸರ್? ಸಪ್ರೇಟ್ ಬ್ರ್ಯಾಂಡ್ ಆಗಿ ಮಾಡ್ತಿದ್ರು ಇಲ್ಲ ಹೆಂಗೆ ಸರ್? ಸರ್, ಸಪ್ರೇಟ್ ಬ್ರ್ಯಾಂಡ್ಗಳೇ ಸರ್. ಸುಮಾರು ಒಂದು 7-8 ಇನ್ನೂ ಜಾಸ್ತಿ ಇದ್ದಾವೆ. ಒಂದು 20 ಕಂಪ್ನಿ ಇದೆ. ಮತ್ತು ಒಂದೇ ಅಡ್ರೆಸ್ಸು ನಮ್ಮ ನಂದಿ ಹಿಲ್ಸ್ ಅಡ್ರೆಸ್ ಕೂಡ ಹಾಕಿದ್ದಾರೆ, ನಿಯರ್ ನಂದಿ ಹಿಲ್ಸ್ ಅಂತ. ನೀವೆಲ್ಲ ನೋಡ್ಬೋದು, ವಿಸಿಟಿಂಗ್ ಕಾರ್ಡ್ಸ್ ಎಲ್ಲ ಇದ್ದಾವೆ. ಸುಂದರ್ ಎಲ್ಲಿ? ಥ್ಯಾಂಕ್ ಯು ಸರ್.